ಏನೂ ಇಲ್ಲ. ಹಾಯ್, ನಮಸ್ಕಾರ ಎಲ್ಲರಿಗೂ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ನಮ್ಮ ಅಮ್ಮ ಅವ್ರದ್ದು ಈ ಫ್ಯಾಷನ್ ಯೂಟ್ಯೂಬ್ ಚಾನಲಲ್ಲಿ 100K ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಇವತ್ತಿನ ಬ್ಲಾಗಲ್ಲಿ ಅವ್ರಿಗೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಬನ್ನಿ. ಈಗ ಹೋಗಿ ಕೇಕ್ ತೊಗೊಂಡು ಹೋಗಿ ಕಟ್ ಮಾಡಿಸೋಣ. ಆಲ್ಸೋ ವಿಡಿಯೋ ಕೊನೆ ತನಕ ನೋಡಿ, ಸಿಲ್ವರ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ಕೂಡ ತೋರಿಸ್ತೀವಿ. ಈಗ ಕೇಕ್ ತೊಗೊಂಡಾಯ್ತು, ಈಗ ಹೋಗಿ ಕೇಕ್ ಕಟ್ ಮಾಡ್ಸೋಣ ಬನ್ನಿ. ಸೊ ಕೇಕ್ ಮೇಲೆ ವಿ ಫ್ಯಾಷನ್ ಲೋಗೋ ಆ್ಯಂಡ್ 100K ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ಸಿದ್ದೀನಿ. ಆ್ಯಂಡ್ ಇಲ್ಲಿ ವಿ ಫ್ಯಾಷನ್ ಚಾನಲ್ನ ಸಿಂಪಲಾಗಿ ಒಂದು ಡಿಸ್ಪ್ಲೇ ಮಾಡಿದ್ದೀನಿ. ಈಗ ಬನ್ನಿ ನಮ್ಮ ಅಮ್ಮನ ಕರ್ಕೊಂಬರೋಣ. ಈಗ ಹೋಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಗೈಸ್, ಈಗ ಸಿಲ್ವರ್ ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಬಟ್ ಈ ಸಲ ತುಂಬ ಸ್ಪೆಷಲ್ ಪರ್ಸನ್ ಸಿಲ್ವರ್ ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡ್ತಾ ಇರೋದು. 100K ಎಷ್ಟು ಬೇಗ ಆಯ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾನೇ ಬೇಗ ಆಯ್ತು. ನೆಕ್ಸ್ಟ್ ನಮ್ಮ ಟಾರ್ಗೆಟ್ 200K ಮಾಡ್ಬೇಕು. ಸೊ ಗೈಸ್, ಈಗ ಪ್ಲೇ ಬಟನ್ ತೆಗಿಯೋಣ. ಸೊ ಬನ್ನಿ ನೋಡೋಣ. ಈಗ ಏನೂ ಇಲ್ಲ. ಸೊ ಗೈಸ್ ನೋಡಿ ಗೈಸ್, ಇಲ್ಲೇ ಪ್ಲೇ ಬಟನ್ ಇದೆ. ಸೊ ಗೈಸ್, ನೀವು ಇಷ್ಟೊಂದು ಪ್ರೀತಿ ಕೊಟ್ಟಿರೋದು ನಂಗೆ ತುಂಬಾ ಖುಷಿ ಆಯ್ತು. ವಿ ಫ್ಯಾಷನ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಸೆಲೆಬ್ರೇಷನಲ್ಲಿ ನಮ್ಮಪ್ಪ ಮಿಸ್ಸಿಂಗ್ ಇದ್ರು, ಕೆಲಸದ ಮೇಲೆ ಹೊರಗೆ ಹೋಗಿದ್ರು. ಸೊ ಅವ್ರಿಗೆ ತುಂಬ ಲೇಟಾಗಿ ಕೇಕ್ ಕೊಡ್ತಾ ಇದ್ದೀವಿ. ನೋಡಿ, ತುಂಬಾ ಬಿಸಿ ನಮ್ಮ ಯಜಮಾನ್ರು. 10 ಗಂಟೆ ರಾತ್ರಿ ಹಿಡ್ಕೊಂಡ್ ಬಂದಿದ್ದೀನಿ ಕೇಕ್ ತಿನ್ಸಕ್ಕೆ. ಏನೆಲ್ಲಕ್ಕೆ ಇಷ್ಟಪಡ್ತೀಯಪ್ಪ ಆಡಿಯನ್ಸ್ಗೆ? 1 ಲಕ್ಷವಾಗಿ 10 ಲಕ್ಷ ಆಗಲಿ. ಸೊ ಓಕೆ ಗೈಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಈಗ ನಮ್ಮಮ್ಮ ಅವರು ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಕೀಪ್ ವಾಚಿಂಗ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಟಾಪಿಕ್ ಅಂತ ಯಾವುದು ಮಾಡ್ತಾ ಇಲ್ಲ. ನನ್ನ ಚಾನಲ್ಗೆ 1 ಲಕ್ಷ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಅದರ ಸೆಲೆಬ್ರೇಷನ್ ಇವತ್ತು ಮಾಡ್ತಾ ಇರೋದೆ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಡೈಲಿ ನಾನು ಹಾಕೋ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನ್ನ ಬೆಳೆಸಿದ್ದೀರಾ, ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 1 ಲಕ್ಷ ಜನ ಯುಗಾದಿ ಹಬ್ಬದ ದಿನ, ಕರೆಕ್ಟಾಗಿ ಯುಗಾದಿ ಹಬ್ಬದ ದಿನವೇ ನನಗೆ 1 ಲಕ್ಷ ಜನ ಕಂಪ್ಲೀಟ್ ಆಯಿತು. ಹೊಸ ವರ್ಷ, ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ. ಸೊ ಅವತ್ತು ನನಗೆ ಭಾಳ ಖುಷಿ ಕೊಡುವಂಥ ವಿಚಾರ. 1 ಲಕ್ಷ ಜನ ಸಬ್ಸ್ಕ್ರೈಬರ್ ಕರೆಕ್ಟಾಗಿ ಯುಗಾದಿ ಹಬ್ಬದ ದಿನವೇ ಆಯಿತು. ಬಟ್ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಸಿಲ್ವರ್ ಪ್ಲೇ ಬಟನ್ ಬರಲಿ, ಒಟ್ಟಿಗೆ ವಿಡಿಯೋ ಮಾಡೋಣ ಅಂಥೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಸಿಲ್ವರ್ ಪ್ಲೇ ಬಟನ್ ಬಂದಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 1 ಲಕ್ಷ ಜನ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದ್ದಕ್ಕಿದ್ದಾಗೆ ಕೂತಿದ್ದೋಳೆ, ಹಾಗೆ ಸುಮ್ಮನೆ ನೋಡೋಣ ಒಂದು ವಿಡಿಯೋ ಮಾಡೋಣ ಅಂಥೇಳಿ ನಾನು ಶುರು ಮಾಡಿದ್ದು. ಸೊ ಚಿಕ್ಕದಾಗಿ ನಂದು ಒಂದು ಯೂಟ್ಯೂಬ್ ಜರ್ನಿ, ಅಂದರೆ 0 ಸಬ್ಸ್ಕ್ರೈಬರ್ಸಿಂದ 1 ಲಕ್ಷ ಸಬ್ಸ್ಕ್ರೈಬರ್ವರೆಗೂ ಹೇಗೆ ನನ್ನ ಜರ್ನಿ ಆಯಿತು ಅನ್ನೋದನ್ನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ. ಬಾಯಲ್ಲೆಲ್ಲ ಫೋನ್ ಇಟ್ಕೊಂಡಿದ್ದೀನಿ. ಏನೇನೋ ಸರ್ಕಸ್ ಮಾಡಿರುವಂತಹ ವಿಡಿಯೋ ಇದು. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಸೊ ಅದನ್ನು ಕರೆಕ್ಟಾಗಿ ಎಡಿಟಿಂಗು ಮಾಡಿಲ್ಲ ನೋಡಿ. ಸೊ ನೆಕ್ಸ್ಟು ಒಂದು 350 ರೂಪೀಸ್ ಕೊಟ್ಟು ಒಂದು ಮೊಬೈಲ್ ಸ್ಟ್ಯಾಂಡ್ ತೊಗೊಂಡೆ.
ಟೇಬಲ್ ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ಟೇಬಲ್ಲು. ಎಲ್ಲರೂ ತುಂಬ ಡೆಕೋರೇಟ್ ಮಾಡಿರ್ತಾರೆ, ಬಟ್ ನನ್ನ ಟೇಬಲ್ ನೋಡಿ ಹೇಗಿದೆ. ಸೊ ಈ ಟೇಬಲ್ ಮೇಲೆ ಆ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿ ಮಾಡೋಕ್ಕೆ ಶುರು ಮಾಡಿದೆ. ಸೊ ಆ ಟೇಬಲ್ಗೆ ನಮ್ಮ ಯಜಮಾನ್ರು ಟೇಬಲ್ ಏನು ಈ ಥರ ಇದೆ ಒಂಚೂರು ಚೆನ್ನಾಗಿ ಕಾಣಲ್ಲ ಅಂತೇಳಿ ಮೇಲ್ಗಡೆ ಒಂದು ವೈಟ್ ಕಲರ್ ರ್ಯಾಪರ್ ತಂದು ಅದಕ್ಕೆ ಅಂಟಿಸ್ಕೊಟ್ರು. ಸೊ ಅದರಲ್ಲೇ ನಾನು ವಿಡಿಯೋ ಮಾಡೋಕ್ಕೆ ಕಂಟಿನ್ಯೂ ಮಾಡಿದೆ. ನನ್ನ ಮಗ ಇದು ನನ್ನ ಚಾನಲ್ಗೆ ಅಂತ ಫಸ್ಟ್ ಕ್ರಿಯೇಟ್ ಮಾಡಿದಂಥ ಲೋಗೋ. ಅಂದರೆ ಲೋಗೋ ಇತ್ತು, ಬಟ್ ಈ ರೀತಿ ವಿಡಿಯೋ ಇರಲಿಲ್ಲ ಅಷ್ಟೇ. ಅದಾದಮೇಲೆ ನಾನು ಫಸ್ಟ್ ತಗೊಂಡಂಥ ಬೋರ್ಡು ನಿಮಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತೇಳಿ ನೋಡಿ, ಫಸ್ಟ್ ತಗೊಂಡಂಥ ಬೋರ್ಡ್ ಇದೆ ನಂದು. ಸೊ ಈ ಬೋರ್ಡಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ನೆಕ್ಸ್ಟ್ ನಾನು ಆನ್ಲೈನ್ ಕ್ಲಾಸ್ ಅಂತ ಬಂದಾಗ ಈ ಬೋರ್ಡ್ನ ತಗೊಂಡೆ. ಸ್ವಲ್ಪ ನೀಟಾಗಿ ಆನ್ಲೈನ್ ಕ್ಲಾಸ್ ಬೇರೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಕ್ಲಾರಿಟಿನೂ ಬಂತು, ಫೋನ್ ಕೂಡ ಚೇಂಜ್ ಮಾಡಿದೆ, ಮತ್ತೆ ಮೈಕ್ ಕೂಡ ತಗೊಂಡೆ, ಹಾಗೆ ಬೋರ್ಡ್ ಕೂಡ. ಸೊ 3 ಒಟ್ಟಿಗೆ ಸಿಕ್ತು. ಸೊ ನೋಡಿ ಇಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಹಳೆ ವಿಡಿಯೋ ಹೋಲಿಸಿದ್ರೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಏನು ನನ್ನ ವಿಟಿ ನೋಡಿದ್ರಿ. ಈ ವಿಟಿನಲ್ಲಿ ಶುರುವಾಗಿದ್ದು ಒಂದು ಹೇಳಿದ್ನಲ್ಲ, ಕೂತಿದ್ದೋಳು ಸ್ಟಿಚ್ ಮಾಡಿ ತುಂಬ ಬೋರ್ ಹೊಡಿತಾ ಇತ್ತು. ಸೊ ನೋಡೋಣ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ, ಟ್ರೈ ಮಾಡೋಣ ಅಂತೇಳಿ ನಾನು ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವಿಡಿಯೋ ನಾನು ನಿಮ್ಗೆ ತೋರಿಸಿದ್ದೀನಿ. ಆ ವಿಡಿಯೋ ಮಾಡುವಾಗ ನನ್ನ ಹತ್ರ ಒಂದು ಮೊಬೈಲ್ ಸ್ಟ್ಯಾಂಡ್ ಕೂಡ ಇರಲಿಲ್ಲ. ಬಾಯಲ್ಲೆಲ್ಲ ಮೊಬೈಲ್ ಇಟ್ಕೊಂಡು ಆ ವಿಡಿಯೋ ಮಾಡುವಾಗ ಕೆಲಸನೂ ಮಾಡಿಕೊಂಡು ಬಾಯಲ್ಲೆಲ್ಲ ಮೊಬೈಲ್ ಇಟ್ಕೊಂಡು ಮತ್ತು ಏನೇನೋ ಸರ್ಕಸ್ ಮಾಡಿದೆ. ಫುಲ್ ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಟ್ಟಿತ್ತು. ವಿಡಿಯೋ ಎಂಡ್ ಮಾಡಿದೆ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಸಾಕಪ್ಪ, ಯೂಟ್ಯೂಬ್ ವಿಡಿಯೋ ಸವಾಸನೆ ಸಾಕು ಅನ್ನೋ ಲೆವೆಲ್ ಬಂದುಬಿಟ್ಟಿದೆ. ಏನಕ್ಕೆ ಅಂದರೆ ಯಾವುದೋ ಅವತ್ತು ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಅದಾದಮೇಲೆ ಒಂದು ವಾರ ಸುಮ್ಮನೆ ಆಗಿಬಿಟ್ಟೆ, ನಾನು ಯಾವುದೂ ಮಾಡೋಕ್ಕೋಗಿಲ್ಲ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ, ಮಾಡೋಣ ಏನಾಗುತ್ತೋ ಆಗಲಿ, ಫಸ್ಟ್ ಪ್ರಯತ್ನ ಮಾಡೋಣ, ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಒಂದು 350 ರೂಪಾಯಿ ಕೊಟ್ಟೊಂದು ಮೊಬೈಲ್ ಸ್ಟ್ಯಾಂಡ್ ತೊಗೊಂಡು ಮಾಡಿದೆ. ಸೊ 50,000 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ಆ 50,000 ಸಬ್ಸ್ಕ್ರೈಬರ್ ಜನ ಕಂಪ್ಲೀಟ್ ಮಾಡಿದ್ದು ಸಿಂಪಲ್ ಆಗಿರುವಂತಹ ಒಂದು ರೆಡ್ಮಿ ನೋಟ್ 9 ಫೋನಲ್ಲಿ. ಸೊ ನಿಮ್ಮ ಹತ್ರ ಯಾವ ಫೋನ್ ಇದೆ ಅದೊಂದೇ ಫೋನ್ ಸಾಕು, ನಿಮ್ಮ ಹತ್ರ ಏನಿದೆ ಅದೊಂದೇ ಸಾಕು. ಇನ್ನೊಂದು ವಿಷಯ, 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋವರೆಗೂ ನನ್ನ ಹತ್ರ ಒಂದು ಮೈಕ್ ಕೂಡ ಇರಲಿಲ್ಲ. ಸೊ ಇರೋ ಫೋನ್ನಲ್ಲೇ ಜೋರಾಗಿ ಮಾತಾಡ್ತಾ ರೆಕಾರ್ಡ್ ಆಗಲಿ ಕವರ್ ಆಗಲಿ ಅಂತೇಳಿ ನನ್ನ ಓಲ್ಡ್ ವಿಡಿಯೋಸ್ ತೆಗೆದು ನೋಡಿದ್ರೆ ಅದರಲ್ಲಿ ಕೆಲವೊಂದು ಕಮೆಂಟ್ಸ್ ಇದೆ, ಮೇಡಮ್ ನೀವು ಹೇಳ್ತಾ ಇರೋದು ನಮಗೆ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಅಂತೇಳಿ. ಆದರೂ 50,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋವರೆಗೂ ನಾನು ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ತೊಗೊಂಡಿರಲಿಲ್ಲ. ಸಿಂಪಲ್ ಒಂದು 350 ರೂಪೀಸ್ ಕೊಟ್ಟು ಒಂದು ಮೊಬೈಲ್ ಸ್ಟ್ಯಾಂಡ್ ಬಿಟ್ಟರೆ ಬೇರೆ ಏನಕ್ಕೂ ನಾನು ಇನ್ವೆಸ್ಟ್ ಮಾಡಿರಲಿಲ್ಲ. ಸೊ ಹೆವಿಯಾಗಿ ಖರ್ಚು ಮಾಡಿ ಅದ್ದೂರಿಯಾಗಿ ವಿಡಿಯೋ ಮಾಡೋ ಬದಲು ನಿಮ್ಮ ಹತ್ರ ಏನಿದೆ ಅದನ್ನು ಇಟ್ಕೊಂಡು ಸಿಂಪಲ್ಲಾಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ನೀಟಾಗಿ ತೋರಿಸಿ, ಖಂಡಿತ ಒಂದಲ್ಲ ಒಂದಿನ ಅದು ನಮಗೆ ಕೈಗೆಟ್ಕುತ್ತೆ, ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.